ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಸುಲಭವಾಗಿ ಮತ್ತು ಅತಿ ಸರಳವಾಗಿ ವೆಜ್ ಪಲಾವ್ ಮಾಡೋಣ. ದಿನಾಲು ಅನ್ನ ಸಾರು ಅದು ಮಕ್ಕಳಿಗೆ ಬೇಜಾರಾಗುತ್ತೆ. ಒಂದ್ಸಲ ಈ ಥರ ವಾರದಲ್ಲಿ 2 ಸಲ 3 ಸಲ ಏನಾದರೂ ತರಕಾರಿ ರೈಸು ಅಥವಾ ವೆಜ್ ಪಲಾವು, ಟೊಮೊಟೊ ರೈಸು ಈ ಥರ ಮಾಡಿದರೆ ಮಕ್ಳಿಗೂ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ನಾವಿವತ್ತು ವೆಜ್ ಪಲಾವ್ ಮಾಡ್ತಿದ್ದೀವಿ. ವೆಜ್ ಪಲಾವ್ ಏನಕ್ಕೆ ಅಂದರೆ ಮಕ್ಕಳಿಗೆ ತರಕಾರಿ ಸರಿಯಾಗಿ ತಿನ್ನಲ್ಲಲ್ಲ, ಹಾಗಾಗಿ ಈ ಥರ ತರಕಾರಿ ಹಾಕಿ ಮಾಡೋದ್ರಿಂದ ಇದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡಿದ್ದೀನಿ. ಸಪ್ರೇಟ್ ಮೆಂತ್ಯ ಸೊಪ್ಪು ಮಾಡಿದರೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ಇದರಲ್ಲಿ ಸೊಪ್ಪು ಹಾಕಿ ಮಾಡಿದ್ದೀವಿ. ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಬಟಾಣಿ, ಟೊಮಾಟೊ, ಬೀನ್ಸು, ಕ್ಯಾರೆಟು, ಪುದೀನ ಸೊಪ್ಪು, ಈರುಳ್ಳಿ, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಶುಂಠಿ. ಈಗ ಮೊದಲಿಗೆ ನಾವು ಇದನ್ನೆಲ್ಲ ರೆಡಿ ರುಬ್ಕೊಂಬಿಡೋಣ. ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಹಸಿ ಕೊಬ್ಬರಿ ಹಾಕೋಣ. ಇದನ್ನು ರುಬ್ಕೊಂಬಿಡೋಣ. ಈಗ ನಾವಿಲ್ಲಿ ಕುಕ್ಕರ್ ಇಟ್ಟು ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ, ತುಪ್ಪ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀವಿ. ಪಲಾವ್ ಎಲೆ ಹಾಕೊಳ್ಳೋಣ. ಇದರಲ್ಲಿ ಲವಂಗ, ಮೆಣಸು ಮತ್ತು ಯಾಲಕ್ಕಿ, ಚಕ್ರದ ಹೂವು ಅಂತೀವಲ್ಲ, ಚಕ್ರದ ಹೂವು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ನಾನು ಚಕ್ಕೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಕರಿಬೇವು. ಈಗ ಬಟಾಣಿ ಹಾಕೋಣ. ಇದು ಯಾಕೆ ಅಂದರೆ ಹಸಿ ಇರುತ್ತಲ್ಲ, ಎಣ್ಣೆಲಿ ಹಾಕಿದರೆ ಹಸಿ ಸ್ಮೆಲ್ ಬರಲ್ಲ. ಆದರೆ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಬೇಕಿಲ್ಲ ಅಂದರೆ ಬಟಾಣಿ ಸಿಡಿಯುತ್ತೆ. ಬೀನ್ಸ್ ಹಾಕೊಳ್ಳೋಣ ಮತ್ತು ಕ್ಯಾರೆಟು. ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಟೊಮೊಟೊ ಹಾಕೊಳ್ಳೋಣ. ಇದು ಅಷ್ಟೇ, ಸ್ವಲ್ಪ ಎಣ್ಣೆ, ಟೊಮೊಟೊನೂ ಅಷ್ಟೇ ಎಣ್ಣೆಲಿ ಫ್ರೈ ಆಗಲಿ. ಇದು ಬೇಗ ಮೆತ್ತಗಾಗುತ್ತೆ ಟೊಮೊಟೊ. ಈ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ನಾವು ಮಕ್ಕಳಿಗೆ ಹೆಲ್ದಿ ಫುಡ್ ಇರಲಿ ಅಂತ ನಾವು ಮೆಂತ್ಯ ಸೊಪ್ಪು ಇರೋದ್ರಿಂದ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಇಲ್ಲಿ ನೀವು ಈ ತರಕಾರಿ ಯಾವ್ದು ಇರುತ್ತೋ ಅದನ್ನು ಹಾಕ್ಕೋಬೋದು. ಆಲೂಗಡ್ಡೆ ಮತ್ತು ಕಾಲಿಫ್ಲವರು ಯಾವುದಾದ್ರೂ ಹಾಕ್ಕೋಬೋದು. ಇವಾಗ ನೋಡಿ ರುಬ್ಬಿರ್ತೀವಲ್ಲ ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ, ಅದನ್ನು ಇದರಲ್ಲೇ ಹಾಕ್ಕೊಳ್ಳೋಣ. ಇವಾಗ ಇದು ಅಷ್ಟೇ, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಹಾಕ್ಬೋದು, ಇಲ್ಲ ನಡೆಯುತ್ತೆ. ನಾನು ಅರಿಶಿನ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ 1 ಗ್ಲಾಸ್ ತೊಗೊಂಡಿದ್ದೀನಿ ಮತ್ತು ಬಾಸುಮತಿ ರೈಸ್ನ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದು ಅಕ್ಕಿ ಚೆನ್ನಾಗಿ, ಅಕ್ಕಿ ಮತ್ತು ತರಕಾರಿ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಇದು 1 ನಿಮಿಷ ಬಿಡಬೇಕು ಎಲ್ಲ ಹಾಕಿ. ಕಲಿಸ್ಬೇಕು, ಚೆನ್ನಾಗಿ ಕಲಸೋಣ. ನಾವು ನೀರು ಹಾಕ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಅಳತೆಯಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದು ಕುದಿಬೇಕು. ಇವಾಗೇ ಕುಕ್ಕರ್ ಮುಚ್ಚೋದೇನು ಬೇಡ. ಅದು ಅಕ್ಕಿ ಅದೆಲ್ಲ ಕುದಿಬೇಕಾದ್ರೆ ನಾವು ಕುಕ್ಕರ್ ಮುಚ್ಚಿದ್ರೆ ತರಕಾರಿ ಎಲ್ಲ ಮೇಲೆ ಬರುತ್ತೆ. ಹಾಗಾಗಿ ಕುದೀತಿರ್ಬೇಕಾದ್ರೆ ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚೋಣ.
ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚೋಣ. ನೋಡಿ ವಿಜಿಲ್ ಬಂತು, 2 ವಿಜಿಲ್ ಆಯಿತು. ವೆಜ್ ಪಲಾವ್ ರೆಡಿ ಆಯಿತು. ಯಾರ್ಯಾರಿಗೆ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.